ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್‌ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಆಂಧ್ರ ಪ್ರದೇಶ ಹೈಕೋರ್ಟ್‌ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು? ಆಪ್ಷನ್ ಎ ಇಂದಿರಾ ಬ್ಯಾನರ್ಜಿ, ಆಪ್ಷನ್ ಬಿ ಲೀಸಾ ಗಿಲ್, ಆಪ್ಷನ್ ಸಿ ಬಿ.ವಿ. ನಾಗರತ್ನ, ಆಪ್ಷನ್ ಡಿ ಆರ್ ಭಾನುಮತಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಇವ್ರ ನೇಮಕ ಮುಖ್ಯಾಂಶಗಳು ನೋಡೋದಾದ್ರೆ, ಇವ್ರದ್ದು ಸ್ಥಳ ಲೋಕ್ ಭವನ ವಿಜಯವಾಡದಲ್ಲಿ ನಡೆದಿರೋದು. ಪ್ರಮಾಣ ವಚನ ಬೋಧಿಸಿದರು ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್. ವಿಶೇಷತೆ, ಆಂಧ್ರಪ್ರದೇಶ ಹೈಕೋರ್ಟ್ನ ಇತಿಹಾಸದಲ್ಲಿ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಇವರು. ಹಿಂದಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂದರೆ ಧೀರಜ್ ಸಿಂಗ್ ಠಾಕೂರ್ 2024ರಲ್ಲಿ 24th ಅವರು. ಏಪ್ರಿಲ್ 2026ರಂದು 62 ವರ್ಷಕ್ಕೆ ನಿವೃತ್ತಿ ಆದರು. ಇನ್ನು ನ್ಯಾಯಮೂರ್ತಿ ಲೀಸಾ ಗಿಲ್ ಪರಿಚಯ ನೋಡೋದಾದ್ರೆ, ಇವರು ಹುಟ್ಟೂರು ಚಂಡೀಗಢ. ವಕೀಲ ವೃತ್ತಿ 1990ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಪ್ರಾರಂಭಿಸಿದರು. ನ್ಯಾಯಾಧೀಶರಾಗಿ 31ನೇ ಮಾರ್ಚ್ 2014ರಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಆಗಿದ್ರು. ಕುಟುಂಬ ಹಿನ್ನೆಲೆ, ಮಾಜಿ ನ್ಯಾಯಮೂರ್ತಿ ಹರ್ಫುಲ್ ಸಿಂಗ್ ಬ್ರಾರ್ ಅವರ ಪುತ್ರಿ ಇವರು. ಅನುಭವ, ಕಾನೂನು ಕ್ಷೇತ್ರದಲ್ಲಿ 36 ವರ್ಷಗಳ ಅನುಭವ, 11ಕ್ಕೂ ಅಧಿಕ ವರ್ಷ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಯುನೆಸ್ಕೋ ಚೇರ್ ಆನ್ ಜೆಂಡರ್ ಇನ್ಕ್ಲೂಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಉದ್ಘಾಟಿಸಿದವರು ಯಾರು? ಆಪ್ಷನ್ ಎ ಧರ್ಮೇಂದ್ರ ಪ್ರಧಾನ್, ಆಪ್ಷನ್ ಬಿ ಜಯಂತ್ ಚೌಧರಿ, ಆಪ್ಷನ್ ಸಿ ಸ್ಮೃತಿ ಇರಾನಿ, ಆಪ್ಷನ್ ಡಿ ಪಿಯೂಷ್ ಗೋಯಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಯಂತ್ ಚೌಧರಿ. ಒಂದು ಪ್ರಚಲಿತ ವಿದ್ಯಮಾನ ನೋಡೋದ. ಪ್ರಶ್ನೆ ಉದ್ಘಾಟನೆ ಪ್ರಮುಖ ಮುಖ್ಯಾಂಶಗಳು ನೋಡೋದ. ಸ್ಥಳ ಎಲ್ಲಿ ಆಗಿರೋದು, ಉದ್ಘಾಟನಾ ಸಮಾರಂಭ ಆಗಿರೋದು ಅಂದರೆ ಸಿಂಬಿಯೋಸಿಸ್ ಸಿಲ್ಕ್ಸ್ ಮತ್ತು ಪ್ರೊಫೆಷನಲ್ ಯೂನಿವರ್ಸಿಟಿ ಕಿಳಾವೆ, ಪುಣೆಯಲ್ಲಿ. ಉದ್ಘಾಟಿಸಿದವರು ಶ್ರೀ ಜಯಂತ್ ಚೌಧರಿ. ಇವರು ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವ ಮತ್ತು ಹಾಗೂ ಶಿಕ್ಷಣ ರಾಜ್ಯ ಸಚಿವ. ಸಂದರ್ಭ ಯಾವಾಗ ಅಂದರೆ ವುಮೆನ್ ಲೀಡಿಂಗ್ ದ ಫ್ಯೂಚರ್ ಆಫ್ ವರ್ಕ್ ಅಂತಾರಾಷ್ಟ್ರೀಯ ಸಮ್ಮೇಳನ, ಯುನೆಸ್ಕೋ ಸಹಯೋಗ. ವಿಶೇಷತೆ, ಭಾರತದ ಮೊದಲ ಹಾಗೂ ಏಷ್ಯಾದ ಮೊದಲ ಯುನೆಸ್ಕೋ ಚೇರ್ ಜೆಂಡರ್ ಇನ್ಕ್ಲೂಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕುರಿತಂತೆ. ಯುನೆಸ್ಕೋ ಚೇರ್ ಬಗ್ಗೆ ನೋಡಿದ. ಯುನೆಸ್ಕೋ ಚೇರ್ ಹೊಂದಿರುವವರು ಡಾಕ್ಟರ್ ಸ್ವಾತಿ ಮಂಜುಂದರ್, SSBU ಪ್ರೊಫೆಸರ್ ಚಾನ್ಸಲರ್. ಜಾಗೃತವಾಗಿ ಗುರುತಿಸಲ್ಪಟ್ಟ ಕೌಶಲ್ಯ ಅಭಿವೃದ್ಧಿ ನೀತಿ ತಜ್ಞೆ ಇವರು. ಇದರ ಉದ್ದೇಶ ಏನಂದರೆ ಮಹಿಳೆಯರು AI, ರೋಬೋಟಿಕ್ಸ್, ಸೆಮಿಕಂಡಕ್ಟರ್, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್, ಡಿಫೆನ್ಸ್ ಟೆಕ್ ನಂತರ ಸನ್ರೈಸ್ ಸೆಕ್ಟರ್ಗಳಲ್ಲಿ ಮುಂಚೂಣಿ ತರುವುದು. ಮತ್ತು ಇದರ ಕಾರ್ಯ ನೋಡೋದಾದರೆ ಸಂಶೋಧನೆ ನೀತಿ ಇನ್ಪುಟ್, ಜಾಗತಿಕ ಸಹಯೋಗ, ಪಠ್ಯಕ್ರಮ ಅಭಿವೃದ್ಧಿ, ಫ್ಯಾಕಲ್ಟಿ ವಿನಿಮಯ. ಭಾಗವಹಿಸಿದ ಗಣ್ಯರು ಇದರಲ್ಲಿ ಅದಿತಿ ತಟ್ಕರ್, ಇವರು ಮಹಾರಾಷ್ಟ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿದ್ದಾರೆ. ಮೋನಿಕಾ ಗೆಲ್ಗಾರ್ಡ್, ಇವರು ನಾರ್ವೆ ಕಾನ್ಸುಲ್ ಜನರಲ್ ಅವರು. ಮತ್ತು ILO, ಯುನೆಸ್ಕೋ, ಯುನಿವೋಕ್, L&T, IBM, ಕೆಪ್ಜೆಮಿನಿ, ಬಾರ್ಕ್ಲೇಸ್ ಮತ್ತು ಇವರು ಪ್ರತಿನಿಧಿಗಳು ಆಗಿದ್ರು. ಮುಂದಿನ ಪ್ರಶ್ನೆ, ಭಾರತ್ ಟ್ಯಾಕ್ಸಿ ಯಾವ ಕಾಯ್ದೆಯಡಿ ನೋಂದಾಯಿಸಲಾಗಿದೆ? ಆಪ್ಷನ್ ಎ ಕಂಪನಿ ಕಾಯ್ದೆ 2013, ಆಪ್ಷನ್ ಬಿ ಬಹುರಾಜ್ಯ ಸಹಕಾರಿ ಸಂಘ ಕಾಯ್ದೆ 2002, ಮೋಟಾರು ವಾಹನ ಕಾಯ್ದೆ 1988, ಆಪ್ಷನ್ ಡಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000. ಸರಿಯಾದ ಉತ್ತರ ಆಪ್ಷನ್ ಬಿ ಬಹುರಾಜ್ಯ ಸಹಕಾರಿ ಸಂಘ ಕಾಯ್ದೆ 2002. ಉದ್ಘಾಟಿಸಿದ ಸ್ಥಳ ನೋಡೋದಾದ್ರೆ ಕಾಂದಿವಲ್ಲಿ, ಮುಂಬೈ ಪಶ್ಚಿಮದಲ್ಲಿ. ಉದ್ಘಾಟಿಸಿದವರು ಶ್ರೀ ಪಿಯೂಷ್ ಗೋಯಲ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಇವರು. ಆ್ಯಪ್ನ ಹೆಸರು ಭಾರತ್ ಟ್ಯಾಕ್ಸಿ. ಸ್ವರೂಪ
ಭಾರತದ ಮೊದಲ ಸಹಕಾರಿ ನೇತೃತ್ವದ ರೈಡ್ ಹೇಲಿಂಗ್ ವೇದಿಕೆ. ಮುಂದಿನ ಪ್ರಶ್ನೆ, 4ನೇ ಭಾರತ ಆಫ್ರಿಕಾ ಫೋರಂ ಶೃಂಗಸಭೆಯ ಲೋಗೋ, ಥೀಮ್ ಮತ್ತು ವೆಬ್ಸೈಟ್ ಅನ್ನು ಯಾರು ಬಿಡುಗಡೆ ಮಾಡಿದರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಎಸ್ ಜೈಶಂಕರ್, ಆಪ್ಷನ್ ಸಿ ಪಿಯೂಷ್ ಗೋಯಲ್, ಆಪ್ಷನ್ ಡಿ ದ್ರೌಪದಿ ಮುರ್ಮು. ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಜೈಶಂಕರ್. ಬಿಡುಗಡೆ ಮಾಡಿದ ಸ್ಥಳ ನೋಡೋದಾದ್ರೆ ನವದೆಹಲಿ. ಬಿಡುಗಡೆ ಮಾಡಿದವರು ಡಾಕ್ಟರ್ ಎಸ್ ಜೈಶಂಕರ್, ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವರು ಇವರು. ಇದು ಶೃಂಗಸಭೆ 4ನೇ ಭಾರತ ಆಫ್ರಿಕಾ ಫೋರಂ ಶೃಂಗಸಭೆ. ಇದು ಸ್ಥಳ ನವದೆಹಲಿ. ಥೀಮ್ 2026ರ ಥೀಮ್ ಏನು ಅಂದರೆ ಐ ಸ್ಪಿರಿಟ್ ಇಂಡಿಯಾ ಆಫ್ರಿಕಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫಾರ್ ಇನ್ನೋವೇಷನ್, ರಿಸೈಲೆನ್ಸ್ ಆ್ಯಂಡ್ ಇನ್ಕ್ಲೂಸಿವ್ ಟ್ರಾನ್ಸ್ಫಾರ್ಮೇಷನ್. ಕನ್ನಡದಲ್ಲಿ ಎಐ ಸ್ಪಿರಿಟ್, ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಮತ್ತು ಸಮಗ್ರ ಪರಿವರ್ತನೆಗಾಗಿ ಭಾರತ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆ. ಭಾರತದ ಮೊದಲ ಅನೋಡ್ ಮೆಟೀರಿಯಲ್ ಉತ್ಪಾದನಾ ಘಟಕವನ್ನು ಯಾವ ಕಂಪನಿ ಆರಂಭಿಸಿದೆ? ಆಪ್ಷನ್ ಎ ಅಡಾನಿ ಎಂಟರ್ಪ್ರೈಸ್, ಆಪ್ಷನ್ ಬಿ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್, ಆಪ್ಷನ್ ಸಿ ಟಾಟಾ ಕೆಮಿಕಲ್ಸ್, ಆಪ್ಷನ್ ಡಿ ರಿಲಯನ್ಸ್ ಇಂಡಸ್ಟ್ರೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್. ಕಂಪನಿ ಹೆಸರು ನೋಡೋದಾದ್ರೆ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಲಿಮಿಟೆಡ್ ಕೋಲ್ಕತ್ತಾದಲ್ಲಿದೆ. ಸ್ಥಳ ಮೆಹಿಶ್ಗರಿ, ಹೂಗ್ಲಿ ಜಿಲ್ಲೆ, ಪಶ್ಚಿಮ ಬಂಗಾಳ. ವಿಶೇಷತೆ ಭಾರತದ ಮೊದಲ ಆನೋಡ್ ಮೆಟೀರಿಯಲ್ ಉತ್ಪಾದನಾ ಘಟಕ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ. ಆರಂಭಿಕ ಸಾಮರ್ಥ್ಯ 200 MTPA ಮೆಟ್ರಿಕ್ ಟನ್ ಪ್ರತಿ ವರ್ಷ per annum. ಸಿಎಂಡಿ ಅಂಡ್ ಸಿಇಒ ಅನುರಾಗ್ ಚೌಧರಿ ಅವರು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಲಿಥಿಯಂ ಅಯಾನ್ ಬ್ಯಾಟರಿ ಮತ್ತು ರೇರ್ ಅರ್ತ್ ರೀಸೈಕ್ಲಿಂಗ್ ಘಟಕವನ್ನು ಯಾವ ಕಂಪನಿ ಆರಂಭಿಸಿದೆ? ಆಪ್ಷನ್ ಎ ಬ್ಯಾಟೆಕ್ಸ್ ಎನರ್ಜೀಸ್, ಆಪ್ಷನ್ ಬಿ ರಾಕ್ಲಿಂಕ್ ಎನರ್ಜಿ ಇಂಡಿಯಾ, ಆಪ್ಷನ್ ಸಿ ಅಡಾನಿ ಗ್ರೀನ್, ಆಪ್ಷನ್ ಡಿ ಟಾಟಾ ಕೆಮಿಕಲ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಕ್ಲಿಂಕ್ ಇಂಡಿಯಾ. ಯೋಜನೆ ಮುಖ್ಯಾಂಶಗಳು ನೋಡಿದ ಕಂಪನಿಯ ಹೆಸರು ರಾಕ್ಲಿಂಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇದು ಜರ್ಮನಿ ಮೂಲದ ರಾಕ್ಲಿಂಕ್ ಗ್ರೂಪ್ನ ಸಂಪೂರ್ಣದ ಒಡೆತನದ ಕಂಪನಿ. ಸ್ಥಳ ಯುಪಿಎಸ್ಐಡಿಸಿ ಕೈಗಾರಿಕಾ ಪ್ರದೇಶ, ಸಿಕಂದರಾಬಾದ್, ಬುಲಂದ್ ಶಹರ್ ಜಿಲ್ಲೆ, ಉತ್ತರ ಪ್ರದೇಶ. ವಿಶೇಷತೆ ಭಾರತದ ಮೊದಲ ಸಮಗ್ರ ಲಿಥಿಯಂ ಅಯಾನ್ ಬ್ಯಾಟರಿ ಮತ್ತು ರೇರ್ ಅರ್ತ್ ಮ್ಯಾಗ್ನೆಟ್ ರೀಸೈಕ್ಲಿಂಗ್ ಘಟಕ. ನಿರ್ದೇಶಕರು ಲಿಯೋನಾರ್ಡ್ ಅಲೆಕ್ಸಾಂಡರ್ ಎನರ್ಜೀಸ್. ಇದರಲ್ಲಿ ಯೂಸ್ ಮಾಡಿರೋ ತಂತ್ರಜ್ಞಾನ ಟೆಕ್ನಾಲಜೀಸ್ ಯಾವ್ಯಾವುದು ಅಂದರೆ ಲಿಥಿಯಂ ಅಯಾನ್ ಬ್ಯಾಟರಿ ರೀಸೈಕ್ಲಿಂಗ್, ರೇರ್ ಅರ್ತ್ ಮ್ಯಾಗ್ನೆಟ್, ರೇರ್ ಅರ್ತ್ ಕ್ಲೋರೈಡ್, ಇಪಿಆರ್ ನೋಂದಣಿ, R2 ತಂತ್ರಜ್ಞಾನ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಮಶ್ರೂಮ್ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಬಿಹಾರ, ಆಪ್ಷನ್ ಸಿ. ಬಿಹಾರ ಎಷ್ಟು ಟನ್ ಮಾಡುತ್ತೆ ಅಂದರೆ 45,000 ಟನ್ ಮಶ್ರೂಮ್ ಉತ್ಪಾದಿಸುತ್ತೆ. ಯೋಜನೆ ಮುಖ್ಯಾಂಶಗಳು ನೋಡೋದ ಘೋಷಿಸಿದವರು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು. ಮೀನ್ಸ್ ಮಶ್ರೂಮ್ ಯಾವ ಯೋಜನೆ ಅಂದರೆ ಮಶ್ರೂಮ್ ಸ್ಕೀಮ್ ಅಂತ ಒಂದು ಬಿಟ್ಟಿದ್ದಾರೆ. ಅದು ಒಟ್ಟು ಹೂಡಿಕೆ 16,000 ಕೋಟಿ ಹೂಡಿಕೆ. ಗುರಿ ಭಾರತದ ಅತಿ ದೊಡ್ಡ ಮಶ್ರೂಮ್ ಉತ್ಪಾದಕ ರಾಜ್ಯ ಆಗುವುದು. ವಾರ್ಷಿಕ ಉತ್ಪಾದನಾ ಗುರಿ 67,500 ಟನ್. ಪ್ರಸ್ತುತ ನಂಬರ್ 1 ಬಿಹಾರ 45,000 ಟನ್ ಇದೆ. ಆದರೆ ಇದು ಯೋಜನೆ ಮಶ್ರೂಮ್ ಯೋಜನಾ ಬಿಟ್ಟಿರೋ ರಾಜ್ಯ
ಯಾವುದು ಅಂದರೆ ಹೈದರಾಬಾದ್. ಅವರು ಯಾರು ಬಿಟ್ಟಿರೋದು ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯವರು. ಇದರ ವಿಶೇಷತೆ ಭಾರತದ ಮೊದಲ ಮೀಸಲಾದ ಮಶ್ರೂಮ್ ಮಿಷನ್ ಇದು. ಬೆಳೆಸುವ ಮಶ್ರೂಮ್ ತಳಿಗಳು ಮಿಲ್ಕಿ ಮಶ್ರೂಮ್, ಪ್ಯಾಡಿ ಸ್ಟ್ರಾ ಮಶ್ರೂಮ್, ಬಟನ್ ಮಶ್ರೂಮ್. ಈ ಮಿಲ್ಕಿ ಸ್ಟ್ರಾ ಮಶ್ರೂಮ್ ಶಾಖ ನಿರೋಧಕ, ಭಾರತದ ಹವಾಮಾನಕ್ಕೆ ಸೂಕ್ತವಾಗಿದೆ. ಪ್ಯಾಡಿ ಸ್ಟ್ರಾ ಮಶ್ರೂಮ್ ವೇಗವಾಗಿ ಬೆಳೆಯುವ, ಕಡಿಮೆ ವೆಚ್ಚ. ಬಟನ್ ಮಶ್ರೂಮ್ ಹೆಚ್ಚಿನ ಮಾರುಕಟ್ಟೆ ಬೇಡಿಕೆಯಾಗಿದೆ. ಎಲ್ಲರಿಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗದ. ಇನ್ನು ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ. ಥ್ಯಾಂಕ್ ಯು.